ರಾಜ್ಯಾದ್ಯಂತ ಕೂಡ ಡೆಂಗ್ಯೂ ಆರ್ತನಾದವನ್ನು ಮುಂದುವರಿಸ್ತಾ ಇದೆ. ಇನ್ನೊಂದು ಕಡೆಗೆ ಹಾಸನದಲ್ಲಿ ಡೆಂಗ್ಯೂಗೆ 13 ವರ್ಷದ ಬಾಲಕಿಯ ಸಾವಾಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೊಮ್ಮನಾಯಕನಹಳ್ಳಿ ಗ್ರಾಮದ ಅಕ್ಷತಾ ಸಾವು ಇದೇ ಡೆಂಗಿ ಕಾರಣಕ್ಕಾಗಿದೆ. ಕಳೆದ ಬುಧವಾರದಿಂದ ಜ್ವರದಿಂದ ಬಾಲಕಿ ಬಳಲ್ತಾ ಇದ್ರಂತೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ಬಟ್ ಚಿಕಿತ್ಸೆ ಫಲಕಾರಿ ಆಗದೆ ಜಿಲ್ಲಾಸ್ಪತ್ರೆಯಲ್ಲಿ ಅಕ್ಷತಾ ಸಾವಾಗಿದೆ. ಬಾಲಕಿ ಸ್ಥಿತಿ ಗಂಭೀರ ಆಗ್ತಾ ಇದ್ದ ಹಾಗೆ ಖಾಸಗಿ ಆಸ್ಪತ್ರೆಯಿಂದ ಆಕೆಯನ್ನ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಕೊನೆ ತನಕ ಆಕೆಯನ್ನ ಉಳಿಸ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನಗಳಾಗ್ತಾ ಇದೆ. ನೋಡಿ, ದಿನ ಒಂದಕ್ಕೆ ಅಟ್ಲೀಸ್ಟ್ ರಾಜ್ಯಾದ್ಯಂತ 3 ರಿಂದ 4 ಜನರ ಸಾವಂತೂ ಈ ಡೆಂಗಿಗೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ಪ್ರಕರಣದ ಗಂಭೀರತೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಇಲ್ಲೂ ಕೂಡ 13 ವರ್ಷದ ಬಾಲಕಿಯ ಸಾವಾಗಿದೆ, ಅಕ್ಷತಾ ಅಂತ ಹೇಳಿ. 4-5 ದಿನದಿಂದ ಜ್ವರ ತೀವ್ರವಾಗಿ ಜಾಸ್ತಿ ಆಗಿತ್ತು. ಚಿಕಿತ್ಸೆಯನ್ನು ಪ್ರೈವೇಟ್ ಹಾಸ್ಪಿಟಲ್ ಕೊಟ್ಟರೂ ಕೂಡ ಆಕೆಯ ದೇಹ ಅದಕ್ಕೆ ಸ್ಪಂದಿಸಿಲ್ಲ. ನೋಡ್ತಾ ಇದ್ದ ಹಾಗೆ ಸೀರಿಯಸ್ ಆಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇನ್ನೊಂದು ಕಡೆಗೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಬಿಟ್ಟಿದೆ. ಹಾಸನ, ಸಕಲೇಶಪುರ ಈ ಭಾಗದಲ್ಲೆಲ್ಲ ಈ ಡೆಂಗಿ ಪ್ರಿವೆನ್ಷನ್ಗೆ ಸ್ಥಳೀಯ ಆಡಳಿತ ಕ್ರಮ ಕೈಗೊಳ್ತಾ ಇಲ್ಲ. ಸೊಳ್ಳೆ ಉತ್ಪತ್ತಿ ಕಡಿಮೆ ಆಗೋ ರೀತಿ ನೋಡ್ಕೊಳ್ತಾ ಇಲ್ಲ ಅನ್ನೋದು ಜನರ ಆಕ್ರೋಶದ ನುಡಿ.